ಸ್ನೇಹಿತರೆ, ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿದ್ದ ಸುಕನ್ಯಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವತ್ತಿಗೂ ನೋಡಿದ ಕೂಡಲೇ 16ರ ಹುಡುಗಿಯಂತೆ ಕಾಣುವ ಸೌಂದರ್ಯ ಅವರದು. ತಮಿಳು, ತೆಲುಗು, ಕನ್ನಡ ಸಿನಿಮಾಗಳಲ್ಲಿ ಸ್ಟಾರ್ ನಟಿಯಾಗಿ ಮಿಂಚಿದವರು. ಕನ್ನಡದಲ್ಲಿ ರವಿಚಂದ್ರನ್ ರವರ ಗುರುಬ್ರಹ್ಮ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದರು. ಹಲೋ, ನೀವು ಡಿಬೇಟ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇಂತಹ ನಾಯಕಿ ಸಿನಿಮಾಗಳಲ್ಲಿ ಫುಲ್ ಬ್ಯುಸಿಯಾಗಿದ್ದಾಗ ಅವರ ಬಗ್ಗೆ ಇಂಡಿಯಾದ ಮೋಸ್ಟ್ ವಾಂಟೆಡ್ ಸ್ಮಗ್ಲರ್ ವೀರಪ್ಪನ್ ಮಾಡಿದ ಕಮೆಂಟ್ಗಳು ವೈರಲ್ ಆಗಿದ್ದವು. ಅಸಲಿಗೆ ನಾಯಕಿಗೂ ಸ್ಮಗ್ಲರ್ಗೂ 30 ವರ್ಷದ ಹಿಂದೆ ಇದ್ದ ಸಂಬಂಧವೇನು? ಸುಕನ್ಯಾ ಸನ್ ಟಿವಿ ಮೇಲೆ ಯಾಕೆ ಕೇಸ್ ಹಾಕಿದರು? PV ನರಸಿಂಹರಾವ್ ಮಗನಿಗೂ ಸುಕನ್ಯಾಗೂ ಇದ್ದ ಸಂಬಂಧವೇನು? ಇನ್ನು ರಾಜಕೀಯ ನಾಯಕರು ಅಂದು ಸುಕನ್ಯಾ ವಿಡಿಯೋಗಳನ್ನು ಬಳಸಿಕೊಂಡು ರಾಜಕೀಯ ಮಾಡಿದ್ದು ಯಾಕೆ? ಇನ್ನು ಸನ್ ಟಿವಿಗೆ 10 ಲಕ್ಷ ರೂಪಾಯಿ ಸುಕನ್ಯಾಗೆ ಕೊಡಲು ಕೋರ್ಟ್ ಆದೇಶ ಕೊಟ್ಟಿದ್ದು ಯಾಕೆ ಎಂಬ ಆ ಎಲ್ಲ ನಂಬಲಾರದ ವಿಷಯಗಳನ್ನು ನಿಮಗಾಗಿ ಹೇಳಲಿದ್ದೇವೆ ಈ ವಿಡಿಯೋದಲ್ಲಿ. ಒಂದು ಕಾಲದಲ್ಲಿ ಕೈತುಂಬ ಸಿನಿಮಾಗಳೊಂದಿಗೆ ಬ್ಯುಸಿಯಾಗಿದ್ದ ತಾರೆಯರು ಈಗ ಅವಕಾಶಗಳಿಗಾಗಿ ಕಾಯುತ್ತಿದ್ದಾರೆ. ಅಂಥವರಲ್ಲಿ ಸ್ಟಾರ್ ನಾಯಕಿ ಸುಕನ್ಯಾ ಕೂಡ ಒಬ್ಬರು. ಚೆನ್ನೈನಲ್ಲಿ ಹುಟ್ಟಿದ ಸುಕನ್ಯಾ ತಮಿಳು ನಿರ್ಮಾಪಕ ರಮೇಶ್ ಅವರ ಮಗಳು. ತಂದೆ ಸಿನಿಮಾ ಕ್ಷೇತ್ರದಲ್ಲಿದ್ದ ಕಾರಣ ಸಿನಿಮಾದ ಎಂಟ್ರಿಗಾಗಿ ಹೆಚ್ಚು ಕಷ್ಟಪಡಬೇಕಾದ ಅಗತ್ಯ ಬರಲಿಲ್ಲ. ಸಿನಿಮಾ ಕೆಲಸದ ಮೇಲೆ ಪ್ರೊಡ್ಯೂಸರ್ ರಮೇಶ್ ಮನೆಗೆ ಬರುತ್ತಿದ್ದ ನಿರ್ದೇಶಕರು ಸುಕನ್ಯಾರನ್ನು ನಾಯಕಿ ಮಾಡಬೇಕು ಎಂದು ಹೇಳುತ್ತಿದ್ದರು. ಮನೆಗೆ ಬಂದು ಹೋಗುವ ಸಿನಿಮಾ ಜನರು ಸುಕನ್ಯಾ ಒಳ್ಳೆಯ ನಟಿಯಾಗುತ್ತಾರೆ, ಅವರ ದೊಡ್ಡ ದೊಡ್ಡ ಕಣ್ಣುಗಳೇ ಅವರಿಗೆ ಪ್ಲಸ್ ಪಾಯಿಂಟ್ ಎಂದು ಹೇಳುತ್ತಿದ್ದರು. ಇದರಿಂದ ಪ್ರೊಡ್ಯೂಸರ್ ರಮೇಶ್ ತಮ್ಮ ಮಗಳನ್ನು ನಾಯಕಿ ಮಾಡಲು ನಿರ್ಧರಿಸಿದರು. ಹಾಗೆ ತಮಗಿದ್ದ ಪರಿಚಯಗಳೊಂದಿಗೆ ನಿರ್ದೇಶಕ ಭಾರತಿ ರಾಜರನ್ನು ಭೇಟಿಯಾಗಿ ತಮ್ಮ ಮಗಳಿಗೆ ಒಂದು ಅವಕಾಶ ಕೊಡುವಂತೆ ಕೇಳಿದರು. ಹೀಗೆ 1991ರಲ್ಲಿ ಭಾರತಿ ರಾಜ ನಿರ್ದೇಶನದ ಪುದುನಿಲ್ಲು ಪುದುನಾತು ಸಿನಿಮಾದೊಂದಿಗೆ ಸಿನಿರಂಗ ಪ್ರವೇಶ ಮಾಡಿದರು ಸುಕನ್ಯಾ. ಈ ಸಿನಿಮಾ ಸುಕನ್ಯಾ ನಟನೆಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತು. ಇದರಿಂದ ಅವಕಾಶಗಳು ಸಾಲುಗಟ್ಟಿದವು. ಹಾಗೆ ಅತಿ ಕಡಿಮೆ ಸಮಯದಲ್ಲಿಯೇ ತಮಗೊಂದು ಗುರುತನ್ನು ತಂದುಕೊಂಡರು ಸುಕನ್ಯಾ. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಭಾಷೆಗಳಲ್ಲಿ ಅನೇಕ ಸಿನಿಮಾಗಳಲ್ಲಿ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಮೆಚ್ಚಿಸಿದರು. ಮುಖ್ಯವಾಗಿ ರಜನಿಕಾಂತ್, ವಿಜಯಕಾಂತ್, ಸತ್ಯರಾಜ್ ಅವರೊಂದಿಗೆ ಸಾಲು ಸಾಲು ಸಿನಿಮಾಗಳು ಮಾಡಿ ಒಳ್ಳೆಯ ಹಿಟ್ಗಳನ್ನು ಗಳಿಸಿದರು ಸುಕನ್ಯಾ. ನಟನೆಯಲ್ಲಷ್ಟೇ ಅಲ್ಲ, ಸುಕನ್ಯಾ ಕಲಾಕ್ಷೇತ್ರದಲ್ಲಿ ನೃತ್ಯ ಪ್ರದರ್ಶನದಲ್ಲೂ ಮುಂದಿದ್ದರು. ಆನಂತರ ಪ್ರಸಿದ್ಧ ನರ್ತಕಿ ಚಂದ್ರಲೇಖಾ ಡ್ಯಾನ್ಸ್ ಗ್ರೂಪ್ನೊಂದಿಗೆ ಸೇರಿ ಎಷ್ಟೋ ಪ್ರದರ್ಶನಗಳನ್ನು ನೀಡಿದರು. ಹಾಗೆ 1987ರ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ ಭಾಗವಹಿಸಲು ರಷ್ಯಾಗೆ ಹೋದ ಡ್ಯಾನ್ಸ್ ಗ್ರೂಪ್ನಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನ ಯುವತಿಯ ದಾಖಲೆ ಸುಕನ್ಯಾರ ಹೆಸರಿನಲ್ಲಿದೆ. ರಷ್ಯಾದ ಕ್ರೆಮ್ಲಿನ್ ಸ್ಟೋರ್ನಲ್ಲಿ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮುಂದೆ ಸುಕನ್ಯಾ ಪರ್ಫಾರ್ಮ್ ಮಾಡಿದರು. ಒಂದು ಕಡೆ ಸಿನಿಮಾಗಳು, ಮತ್ತೊಂದು ಕಡೆ ನೃತ್ಯ ಪ್ರದರ್ಶನಗಳೊಂದಿಗೆ ಫುಲ್ ಬ್ಯುಸಿಯಾಗಿದ್ದರು ಸುಕನ್ಯಾ. ಇವರ ಸೌಂದರ್ಯಕ್ಕೆ ಫಿದಾ ಆದ ಎಷ್ಟೋ ಪ್ರಮುಖರು ಲವ್ ಪ್ರಪೋಸ್ ಕೂಡ ಮಾಡಿದ್ದಾರೆ ಎಂಬ ವದಂತಿಗಳು ಬಂದವು. ಈ ವದಂತಿಗಳ ಬಗ್ಗೆ ಯಾವತ್ತೂ ಸ್ಪಂದಿಸಲಿಲ್ಲ ಸುಕನ್ಯಾ. ಇದು ಹೀಗಿರಲು ಸಿನಿಮಾ ಕ್ಷೇತ್ರಕ್ಕೆ ಸೇರಿದವರು, ತಮಿಳುನಾಡಿನಲ್ಲಿ ಚೆನ್ನಾಗಿ ಪ್ರಭಾವ ಹೊಂದಿದವರು ಸುಕನ್ಯಾರನ್ನು ಮದುವೆಯಾಗಲು ತುಂಬಾ ಪ್ರಯತ್ನಿಸಿದರು. ಆದರೆ ಎಲ್ಲರಿಗೂ ಶಾಕ್ ನೀಡುತ್ತಾ ಸುಕನ್ಯಾ 2002 ಮಾರ್ಚ್ 18ರಂದು ಅಮೆರಿಕಕ್ಕೆ ಸೇರಿದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಧರ್ ಅವರನ್ನು ಮದುವೆಯಾಗಿ ಅಮೆರಿಕದಲ್ಲಿ ಸೆಟಲ್ ಆದರು. ಕೆರಿಯರ್ ಪೀಕ್ನಲ್ಲಿರುವಾಗಲೇ ಸಿನಿಮಾಗಳನ್ನು ಬಿಟ್ಟರು ಸುಕನ್ಯಾ. ಆದರೆ ವರ್ಷ ತಿರುಗುವಷ್ಟರಲ್ಲಿ ಇವರಿಬ್ಬರ ಮದುವೆ ವಿಚ್ಛೇದನವರೆಗೆ ಹೋಯಿತು. ಪ್ರೇಮ ಮದುವೆಯೇ ಆದರೂ ಇವರ ನಡುವೆ ಬಂದ ಅಭಿಪ್ರಾಯ ಭೇದಗಳ ಕಾರಣ ಡೈವೋರ್ಸ್ ಪಡೆದು ಇಂಡಿಯಾಕ್ಕೆ ಬಂದರು ಸುಕನ್ಯಾ. ಇವರ ವಿಚ್ಛೇದನಕ್ಕೆ ಕಾರಣ ಸ್ಮಗ್ಲರ್ ವೀರಪ್ಪನ್ ಮಾಡಿದ ಕಮೆಂಟ್ಗಳು ಎಂದು ಹೇಳುತ್ತಾರೆ. ಇವರ ಮದುವೆಗಿಂತ ಮೊದಲು ಅಂದರೆ 1996ರಲ್ಲಿ ನಕ್ಕಿರನ್ ಗೋಪಾಲ್ ಎಂಬ ಪತ್ರಕರ್ತನಿಗೆ ಗಂಧದ ಮರದ ಸ್ಮಗ್ಲರ್ ವೀರಪ್ಪನ್ ವಿಶೇಷ ಸಂದರ್ಶನ ನೀಡಿದ್ದರು. ಈ ಸಂದರ್ಶನ ಅಂದಿನ ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತು. ಆ ಸಂದರ್ಶನದಲ್ಲಿ ದಿವಂಗತ ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರ ಮಗನಿಗೂ ನಾಯಕಿ ಸುಕನ್ಯಾರಿಗೂ ವಿವಾಹೇತರ ಸಂಬಂಧವಿದೆ ಎಂದು ವೀರಪ್ಪನ್ ಕಮೆಂಟ್ ಮಾಡಿದ್ದ. ಅಷ್ಟೇ ಅಲ್ಲದೆ 1996ರ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಸುಕನ್ಯಾಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳನ್ನು ರಾಜಕೀಯ ನಾಯಕರು ಬಳಸಿಕೊಂಡಿದ್ದಾರೆ ಎಂದು ಆಧಾರರಹಿತ ಆರೋಪಗಳನ್ನು ಮಾಡಿದ್ದ. ಆದರೆ ಈ ಸಂದರ್ಶನವನ್ನು ಯಥಾವತ್ತಾಗಿ ಸನ್ ಟಿವಿ ನೇರಕ್ಕೂ ನೇರ್ ಕಾರ್ಯಕ್ರಮದ ಹೆಸರಿನಲ್ಲಿ 1996 ಏಪ್ರಿಲ್ 17ರಂದು ಪ್ರಸಾರ ಮಾಡಿತು. ಈ ಸಂದರ್ಶನದಲ್ಲಿನ ಅನೇಕ ಅಂಶಗಳು ತಮ್ಮ ಮಾನ ಮರ್ಯಾದೆಗೆ ಧಕ್ಕೆ ತರುವಂತಿವೆ ಎಂದು ಸುಕನ್ಯಾ ಅಂದೇ ಕೋರ್ಟ್ ಮೊರೆ ಹೋಗಿ ಮಾನಹಾನಿ ದಾವೆ ಹೂಡಿದರು. ಅಂದಿನಿಂದ ಈ ಕೇಸು ನಡೆಯುತ್ತಲೇ ಇತ್ತು. ಈ ಕೇಸಿನ ಕಾರಣದಿಂದ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆಯಾದವು ಸುಕನ್ಯಾಗೆ. ವೀರಪ್ಪನ್ಗೆ ವಿರುದ್ಧವಾಗಿ ಮಾತನಾಡಿದ್ದರಿಂದ ಯಾವಾಗ ಯಾರು ದಾಳಿ ಮಾಡುತ್ತಾರೋ ಎಂಬ ಭಯದಿಂದ ಸುಕನ್ಯಾರನ್ನು ಸಿನಿಮಾಗಳಿಗೆ ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದರು. ಸರಿಯಾಗಿ ಈ ಸಮಯದಲ್ಲಿಯೇ ಪ್ರೀತಿಸಿ ಮದುವೆಯಾಗಿ ಅಮೆರಿಕಾಗೆ ಸುಕನ್ಯಾ ಹೋಗಿಬಿಟ್ಟರು. ಆದರೆ ಕೋರ್ಟ್ನಲ್ಲಿ ಕೇಸಿನ ವಿಚಾರಣೆ ಬಂದ ಪ್ರತಿ ಬಾರಿ ಟಿವಿಗಳಲ್ಲೂ ಪತ್ರಿಕೆಗಳಲ್ಲೂ ಸುಕನ್ಯಾ, ವೀರಪ್ಪನ್, PV ನರಸಿಂಹರಾವ್ ಮಗನ ಬಗ್ಗೆ ಸುದ್ದಿ ಜೋರಾಗಿರುತ್ತಿತ್ತು. ಈ ಸುದ್ದಿಗಳಿಂದಲೇ ಗಂಡ ಹೆಂಡತಿ ನಡುವೆ ಜಗಳಗಳು ಆರಂಭವಾಗಿ ಮದುವೆಯಾಗಿ ವರ್ಷ ತಿರುಗುವ ಮೊದಲೇ
ಡೈವರ್ಸ್ ಪಡೆದುಕೊಂಡರು. ಹಾಗೆ ಇಂಡಿಯಾಕ್ಕೆ ವಾಪಸ್ ಬಂದ ಸುಕನ್ಯಾ ಸಿನಿಮಾಗಳಲ್ಲಿ ನಾಯಕಿಯ ಅವಕಾಶಗಳಿಗಾಗಿ ತುಂಬ ಪ್ರಯತ್ನಿಸಿದರು. ಆದರೆ ನಾಯಕಿಯಾಗಿ ಚಾನ್ಸ್ ಕೊಡಲು ಯಾವ ನಿರ್ದೇಶಕರು ಮುಂದೆ ಬರಲಿಲ್ಲ. ಇದರಿಂದ ನೃತ್ಯ ಪ್ರದರ್ಶನಗಳನ್ನು ನೀಡುತ್ತಾ ಹಣ ಸಂಪಾದಿಸಲು ಪ್ರಾರಂಭಿಸಿದರು. ಹಾಗೆಯೇ ಜಯ ಟಿವಿಯಲ್ಲಿ ಶಾಸ್ತ್ರೀಯ ನೃತ್ಯದ ಬಗ್ಗೆ ಬರುವ ತಕದಿಮಿತ ಕಾರ್ಯಕ್ರಮಕ್ಕೆ ನಿರೂಪಕಿಯಾಗಿಯೂ ಕೆಲಸ ಮಾಡಿದರು. ಆ ನಂತರ ನಟನೆಯ ಮೇಲಿದ್ದ ಇಷ್ಟದಿಂದ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯ ಪ್ರೇಕ್ಷಕರಿಗೆ ಹತ್ತಿರವಾದರು. ಇನ್ನು ಸನ್ ಟಿವಿ ಮೇಲೆ ಸುಕನ್ಯಾ ಹಾಕಿದ ಕೇಸು ದೀರ್ಘಕಾಲ ಸಾಗಿತು. 2015ರಲ್ಲಿ ಟ್ರಯಲ್ ಕೋರ್ಟ್ ಸುಕನ್ಯಾಗೆ ಅನುಕೂಲವಾಗಿ ತೀರ್ಪು ನೀಡಿ 10 ಲಕ್ಷ ಪರಿಹಾರ ನೀಡುವಂತೆ ಸನ್ ಟಿವಿಗೆ ಆದೇಶಿಸಿತು. ಇದರ ಮೇಲೆ ಸನ್ ಟಿವಿ ಆಡಳಿತ ಮಂಡಳಿ ಹೈಕೋರ್ಟ್ಗೆ ಮೊರೆ ಹೋಗಲು ಅಲ್ಲಿಯೂ ಹಿನ್ನಡೆಯಾಯಿತು. ಈ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆ ಕುಮರೇಶ್ ಬಾಬು ನೇತೃತ್ವದ ಪೀಠ ಸುಕನ್ಯಾಗೆ ಈ ಪ್ರಕರಣದಲ್ಲಿ ಈ ಹಿಂದೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪನ್ನು ಮದ್ರಾಸ್ ಹೈಕೋರ್ಟ್ ಕೂಡ ಎತ್ತಿ ಹಿಡಿಯಿತು. ನಟಿ ಸುಕನ್ಯಾಗೆ ಸನ್ ಟಿವಿ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶಿಸಿದೆ. ಇದು ಹೀಗಿರುವಾಗ ಈ ಕೇಸಿನಿಂದ ಸಾಕಷ್ಟು ಹೆಸರು ಮತ್ತು ಖ್ಯಾತಿ ಗಳಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಕೀರನ್ ಗೋಪಾಲ್. ವೀರಪ್ಪನನ್ನು ಹಲವು ಬಾರಿ ಭೇಟಿಯಾದ ಪತ್ರಕರ್ತನಾಗಿ ಸರ್ಕಾರದ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ದ ವ್ಯಕ್ತಿಯಾಗಿ ಗುರುತಿಸಿಕೊಂಡರು. ಆರ್ ರಾಜಗೋಪಾಲ್ ಅಲಿಯಾಸ್ ನಕೀರನ್ ಗೋಪಾಲ್ ಮೂಲತಃ ಪತ್ರಕರ್ತರಲ್ಲ. ಆರಂಭದಲ್ಲಿ ಒಬ್ಬ ಲೇಔಟ್ ಆರ್ಟಿಸ್ಟ್. ಎಂಜಿಆರ್ ನೇತೃತ್ವದಲ್ಲಿ ನಡೆಯುತ್ತಿದ್ದ ತಾಯಿ ಎಂಬ ಪತ್ರಿಕೆಯ ಸಂಪಾದಕರಾಗಿದ್ದ ಬಲಂಪೂರಿ ಜಾನ್ ಅವರಿಗೆ ಆ ಅವಕಾಶ ನೀಡಿದರು. ಇನ್ನಷ್ಟು ಉತ್ತಮ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕೆಂಬ ಗುರಿಯೊಂದಿಗೆ ತಾರಾಸು ಎಂಬ ರಾಜಕೀಯ ವಾರಪತ್ರಿಕೆಯನ್ನು ಸೇರಿಸಿದರು. ಅವರ ಲೇಔಟ್ಗಳಿಂದಾಗಿ ತಾರಾಸುಗೆ ಸಾಕಷ್ಟು ಹೆಸರು ಬಂತು. ತಾರಾಸುಗೆ ಅಷ್ಟೊಂದು ಹೆಸರು ಬರಲು ತಾನೇ ಕಾರಣ. ಆದ್ದರಿಂದ ಸ್ವಂತವಾಗಿ ನ್ಯೂಸ್ ಪೇಪರ್ ನಡೆಸಬೇಕು ಎಂಬ ಯೋಚನೆ ಗೋಪಾಲ್ಗೆ ಬಂತು. ಹಾಗೆ ಸುಬ್ಬು ಎಂಬ ರಾಜಕೀಯ ನಾಯಕನ ಬಳಿ ಇದ್ದ ನಕೀರನ್ ಎಂಬ ಟೈಟಲ್ ಬಹಳ ಇಷ್ಟವಾಯಿತು. ಆ ಹೆಸರಿನೊಂದಿಗೆ 1988ರಲ್ಲಿ ಪತ್ರಿಕೆ ಆರಂಭಿಸಿದ ಆರ್ ರಾಜಗೋಪಾಲ್ ನಂತರದ ಕಾಲದಲ್ಲಿ ನಕೀರನ್ ಗೋಪಾಲ್ ಆದರು. ಹಾಗೆ ಟೈಟಲ್ ಪಡೆದುಕೊಂಡ ಗೋಪಾಲ್ಗೆ ನ್ಯೂಸ್ ಪ್ರಿಂಟ್ ಮೇಲೆ ಸಾಲ ಕೂಡ ಸಿಕ್ಕಿತು. ಒಂದು ಸಣ್ಣ ಕೋಣೆಯಲ್ಲಿ ನಕೀರನ್ ವಾರಪತ್ರಿಕೆ ಆರಂಭವಾಯಿತು. ತನಿಖಾತ್ಮಕ ವರದಿಗಳ ಜೊತೆಗೆ ಗೋಪಾಲ್ ಅವರ ಲೇಔಟ್ ಕೂಡ ವಿಶೇಷವಾಗಿದ್ದರಿಂದ ಓದುಗರನ್ನು ಚೆನ್ನಾಗಿ ಸೆಳೆಯಿತು. ನಕೀರನ್ ಪೇಪರ್ ದಿಕ್ಕುದೆಸೆ ಬದಲಿಸಿದ್ದು ಶಿವಸುಬ್ರಹ್ಮಣ್ಯಂ ಎಂಬ ಫೋಟೋಗ್ರಾಫರ್. ಎಷ್ಟೋ ಕಷ್ಟಪಟ್ಟು ದಿನಗಟ್ಟಲೆ ಕಾಡುಗಳಲ್ಲಿ ನಡೆದು ವೀರಪ್ಪನನ್ನು ಭೇಟಿಯಾಗಿ ಫೋಟೋಗಳನ್ನು ಸಂಪಾದಿಸಿದ ಅವನು ಯಾವ ಪತ್ರಿಕೆಯಲ್ಲೂ ಕೆಲಸ ಮಾಡದೇ ಇದ್ದುದರಿಂದ ಯಾರು ಹೆಚ್ಚು ಹಣ ಕೊಡುತ್ತಾರೋ ಆ ಪ್ರೆಸ್ಗೆ ತನ್ನ ಬಳಿ ಇದ್ದ ಫೋಟೋಗಳನ್ನು ಮಾರುತ್ತಿದ್ದ. ಹಾಗೆ ವೀರಪ್ಪನ ಫೋಟೋಗಳು ನಕೀರನ್ಗೆ ಬರುವುದು, ಆ ಫೋಟೋಗಳು ಪ್ರಕಟವಾಗುವುದು, ಆನಂತರ ಸ್ವಂತ ಗೋಪಾಲ್ ರಂಗಕ್ಕೆ ಇಳಿದು ವೀರಪ್ಪನನ್ನು ಸಂದರ್ಶನ ಮಾಡುವುದು ನಡೆಯಿತು. ಈ ಸಂದರ್ಶನದಲ್ಲಿಯೇ ಸುಕನ್ಯಾ ಬಗ್ಗೆ ಕಮೆಂಟ್ ಮಾಡಿದ್ದರಿಂದ ನಕೀರನ್ ಗೋಪಾಲ್ ಬಹಳ ವೈರಲ್ ಆದರು. ಇನ್ನು ಕಳೆದ 30 ವರ್ಷಗಳಿಂದ ಹೋರಾಡುತ್ತಿರುವ ಸುಕನ್ಯಾಗೆ ಅಂತಿಮವಾಗಿ ನ್ಯಾಯ ಸಿಕ್ಕಿದೆ. ಸುಕನ್ಯಾ ಪ್ರಸ್ತುತ ತಾಯಿ ಪಾತ್ರಗಳನ್ನು ಮಾಡುತ್ತಿದ್ದಾರೆ. ತೆಲುಗಿನಲ್ಲಿ 10 ವರ್ಷಗಳ ಹಿಂದೆ ಬಂದ ಶ್ರೀಮಂತುಡು ಚಿತ್ರದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದರು. ಇದಿಷ್ಟು ಫ್ರೆಂಡ್ಸ್ ನಟಿ ಸುಕನ್ಯಾ ಬಗ್ಗೆ ನಮಗೆ ಗೊತ್ತಿರುವ ವಿಷಯಗಳು. ಇನ್ನು ನಿಮಗೆ ಗೊತ್ತಿರುವ ವಿಷಯಗಳನ್ನು ತಿಳಿಸಿ. ಇಂತಹದೇ ನಟ ನಟಿಯರ ಜೀವನದ ಕುರಿತಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.